ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ಲಿಕ್ಕೆ ಕಲಿತು ನಮ್ಗೆ ರೆಸ್ಪೆಕ್ಟ್ ಕೊಡಿ, ನಾವು ನಿಮ್ಗೆ ರೆಸ್ಪೆಕ್ಟ್ ಕೊಡ್ತೇವಲ್ಲ. ನಿಮ್ಗೆ ಪಿಜಿಗೆ ಜಾಯ್ನ್ ಆಗೋಕೆ ರೆಸ್ಪೆಕ್ಟ್ ಕೊಡ್ತೇವೆ, ಪಿಜಿ ಕೊಡಿ ಅಂತ ಆರ್ನ್ ಮಾಡ್ತೇವೆ. ಇಲ್ಲ ಅಲ್ಲ, ದುಡ್ಡು ಕೊಟ್ಟಿದ್ದೇವಲ್ಲ, ನಾವ್ ಹೇಳಿದ್ದೇವೆ ನಾವು ದುಡ್ಡು ಸಹ ನಮ್ಗೆ ಬೇಡ, ರೆಸ್ಪೆಕ್ಟ್ ಕೊಟ್ಟು ಮಾತ್ರ. ಅವ್ರು ರೆಸ್ಪೆಕ್ಟೇ ಕೊಡ್ತಾ ಇಲ್ಲ ಅಂದ್ರೆ ಅಲ್ಲ, ಇವರಿಗೆ ಹೇಳಲಿಕ್ಕಾಗದಿದೆ, ನೀವು ಬಂದು ನೋಡಿ ಅಂತ ಹೇಳುದು. ಅಷ್ಟು ಮೇಲೆ ಯಾರಿದ್ರು? ACS ಲೆವೆಟ್ನ ಸ್ಟೇ ಸ್ಕ್ವಾಡ್ ಎಂಬ PG ಅವರು ಮಹಿಳೆಯರಿಗೆ ಅಗೌರವ ತೋರಿದ್ದು ಹಾಗೂ ಕನ್ನಡಿಗರಿಗೆ ಮನಸ್ಸಿಗೆ ಧಕ್ಕೆ ಉಂಟು ಮಾಡಿರ್ತಾರೆ. ಅವರಿಗೆ ಸರಿಯಾದ ಪಾಠ ಕಲಿಸಿ ಬಂದಿದ್ದೀವಿ ನೋಡಿ. ಹೆಣ್ಮಕ್ಳ ಜೊತೆ ಬೆಳೆದಿಲ್ವಾ? ಅಕ್ಕ ತಂಗಿ ಅಮ್ಮ ಇದಾರೆ ನಿಮಗೆ? ಯಾವ ರೀತಿ ಮಾತಾಡ್ಬೇಕಂತ ಗೊತ್ತಿದ್ಯಾ? ಮರ್ಯಾದೆ ಪ್ರಶ್ನೆ ಹೇಳಿ ಗೊತ್ತಾಯ್ತಾ? ಕರ್ನಾಟಕಕ್ಕೆ ನೀವೆಲ್ಲ ಬಂದಿರೋ ಅತಿಥಿಯಾಗಿ ಈಗ ಅಧಿಕಾರ ಚಲಾಯಿಸಕ್ಕಲ್ಲ ನೀವು ಬಂದಿರೋದು. ಅಧಿಕಾರ ಚಲಾಯಿಸಕ್ಕೆ ನಾವು ಬಂದ್ರೆ ಒತ್ತು ಕಳಿಸ್ತೀವಿ ಆಂಧ್ರಗೆ. ಹೋಗಿ ನಿಮ್ಮ ಆಂಧ್ರದಲ್ಲಿ ಹೋಗಿ ಕೆಲಸ ಕರ್ನಾಟಕಕ್ಕೆ ಏನಾಗ್ಬೇಕಲ್ಲ, ಏನೋ ದುಡಿಯಾಕ್ ಬಂದಿದ್ದೀರಾ, ತಿನ್ನಕ್ಕೆ ಕುಡಿಯಕ್ಕೆ ಎಲ್ಲ ತಿಂತಿದ್ದೀರಾ ಕುಡಿತಿದ್ದೀರಾ. ತಿಕ್ಕ ಮುಚ್ಕೊಂಡು ಇರ್ಬೇಕು, ಇಲ್ಲ ಅಂದ್ರೆ ಹೋಗ್ತಾ ಇರ್ಬೇಕು ಖಾಲಿ ಮಾಡ್ಕೊಂಡು. ದುರಾಂಕಾರ ಮಾಡಿದ್ರೆ ಒದ್ದೋಡಿಸ್ತೀವಿ. ಬಂದಂತ ಹೆಂಗಸರು ಯಾವ ತರ ಮುಡಿಗೆ ಕೊಡ್ಬೇಕು ಕಲಿಬೇಕು. ಅದೇ ಒಂದ್ ನಿಮಿಷ ಕೇಳಿ, ಅದೇ ಅವ್ರ ಹೆಂಡತಿಗೆ ಅವ್ರ ತಾಯಿಗೆ ಅವ್ರಿಗೆ ಯಾರಾದ್ರೂ ಮಾತಾಡೋದು ಸುಮ್ಮನೆ ಇರ್ತೀರ ನೀವು? ಇಲ್ಲ ನಿಮ್ಮೂರಲ್ಲಿ ಬಂದು ನಾವೇನಾದ್ರೂ ಈ ತರ ಮಾತಾಡ್ತೀರ ನೀವು? ಹೆಣ್ಮಕ್ಳು ಬಂದಿರೋರಿಗೆ ಯಾವ ತರ ಮಾತಾಡ್ಬೇಕಂತ ಫಸ್ಟ್ ಕಲೀರಿ. ಲೇಡೀಸ್ ನಿಂತ್ಕೊಂಡು ಮಾತಾಡ್ತಾ ಇದ್ದಾಗ ದಿಮಾಕಲ್ಲಿ ಕುತ್ಕೊಂಡು ಯಾವ ತರ ಮಾತಾಡ್ತೀರಿ? ವಿಡಿಯೋ ತೋರಿಸಲ್ಲ, ವಿಡಿಯೋ ತೋರಿಸಪ್ಪ, ನೋಡ್ತೀರಾ ವಿಡಿಯೋ? ಬಂದಿರೋದು ದುಡಿಯೋಕೆ ಅದ್ರ ಮಾತ್ರ ಮಾಡ್ರಿ. ಅದನ್ನ ಬಿಟ್ಟು ಗಾಂಚಲಿ ಮಾಡಿದ್ರೆ ಎಲ್ಲ ಒದ್ದು ಕಳಿಸ್ಬೇಕಂತ ಆಂಧ್ರದಲ್ಲ. ಬರ್ತಾ ಬರ್ತಾ ಜಾಸ್ತಿ ಆಗ್ತೈತೆ. PG ಮುಚ್ಕೊಂಡು ನೋಡ್ಬೇಕಾಗುತ್ತೆ. ನೆನಪಲ್ಲಿ ಇಟ್ಕೊಂಡ್ರಿ, ಹೊಡೆಯಕ್ ಸ್ಟಾರ್ಟ್ ಮಾಡಿದ್ರೆ ಒದ್ದೋಡಿಸ್ತೀವಿ. ನಿಮಗೆ ಇಲ್ಲಿ ಬಿಟ್ಟರೆ ಬೇರೆ PG ಯಾರು ಕೊಡ್ತಾರೆ ನೋಡಿ ಅಂತ ನನಗೆ ಕನ್ನಡಿಗರ ನಾವು ಮಸ್ ಮಾಡಿದ್ರೆ ಒಬ್ಬ ಈ PG ಒಳಗ್ ಬರಲ್ಲ, ನೋಡ್ತೀರಾ? ದುರಾಂಕಾರ ಲಾಂಚಲ್ಲಿ ಯಾರು ಮಾಡ್ದಂಗ್ ಮಾಡಕ್ ಹೋಗ್ಬೇಡ್ರಿ. ಅಲ್ಲ, ನಿಮ್ಮೂರ ಬಂದ್ರೆ ನಿಮ್ ಬರ್ತಾರ ಭಾಷೆ ಮಾತಾಡಿದ್ರೆ ನಾವು ಸುಮ್ಮನೆ ಇರ್ತೀರ? ನೀವು ಏನಕ್ಕೆ ಬಂದಿದ್ದೀರಾ? ಹೋಗಿ ನಿಮ್ಮ ಊರಿಗೆ ಹೋಗಿ ನಿಮ್ಮೂರಿಗೆ ನನ್ನ ಭಾಷೆ ಇದು ಮಾಡಕ್ಕಾಗಲ್ಲ. ನಮಸ್ಕಾರ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೇಶ ಬಂದವರು. ಸರ್, ನಾವಿಲ್ಲಿ ಇಬ್ಬರು ಹುಡುಗರಿಗೆ ಅಡ್ಮಿಷನ್ ಮಾಡಿಸಿದ್ದೆ. ನಾನು ಊರಿಗೆ ಹೋಗಿದ್ದೆ ಸರ್, ಮಂಗಳೂರಿಗೆ. ಇವರಿಗೆ ಹುಡುಗರು ವರ್ಕಿಗೆ ಬರ್ತಿರ್ಲಿಲ್ಲ. ಇವ್ರಿಗೆ ಫೋನ್ ಮಾಡಿ ಕೇಳಿದೆ ಅವ್ರ ಅಂಕಲ್ ಹುಡುಗರು ಇದಾರೆ ಸರ್ ಇಲ್ವಾ ಅಂತ. ಅದಕ್ಕೆ ಅವ್ರೇನಂದ್ರು ಅಂದ್ರೆ, ನಾನಿಲ್ಲಿ ವಾಚ್ಮ್ಯಾನ್ ಅಲ್ಲ, ಹುಡುಗರು ಇದ್ದಾರೆ ಅಂತ ನೋಡ್ಲಿಕ್ಕೆ, ನೀವು ಊರ್ ಸುತ್ತೋದು ನಾವು ನೋಡೋದ ಅಂತ ಬೈದ್ರು. ನಾನು ಕಟ್ ಮಾಡಿ ಇವತ್ತು ಬೆಳಿಗ್ಗೆ ಅಲ್ಲಿಂದ ಬಂದೋಳು ಇಲ್ಲಿಗೆ ಬಂದಾಗ ಇವ್ರ ಹತ್ರ ಮಾತಾಡಿದ್ರೆ ಇವ್ರು ನಮ್ಗೇನೆ ಬೈತಿದ್ದಾರೆ. ನೀವು ಊರ್ ಸುತ್ತೀರಾ, ನಿಮಗೆ ಫೋನ್ ಮಾಡಿ ನಾವ್ ಹೇಳ್ಬೇಕು ಹಂಗೆ ಅಂದ್ರು. ಕನ್ನಡದ ಬಗ್ಗೆ ಗೇಲಿ ಮಾಡಿದಾರೆ ಅವ್ರ ಮಕ್ಳ ಜೊತೆ. ನಿಮ್ ಕನ್ನಡ ಬರಲ್ಲ ಅಂದ್ರೆ ಇಲ್ಲಿ ಇದೆಯಲ್ಲ ಪರವಾಗಿಲ್ವಾ ಅಂತ ಹುಡುಗನ ಜೊತೆ ಹೇಳಿ. ಅಕ್ಕಿ ಪಾಸಿ ಬೋಲೇನಾ ಸಣ್ಣ ಹುಡುಗ ಕತೆ ಹೇಳ್ತಾರೆ. ಇಲ್ಲ, ಸ್ಟೇಷನ್ ಕರ್ಕೊಂಡು ಹೋಗಿ ನಾವು ಕಂಪ್ಲೇಂಟ್ ಕೊಡ್ತೀವಿ, FIR ಮಾಡಿ. ಮರ್ಯಾದೆ ಕೊಡ್ಬೇಕು. ನಾವು ಯಾವ್ದೇ ಒಂದು ರಾಜ್ಯದಾಗ್ಲಿ ಯಾವ್ದೇ ಒಂದು ಭಾಷೆನ ನಾವು ಕೆಟ್ಟದಾಗಿ ಬಿಂಬಿಸಲ್ಲ. ನಮ್ದು ಒಂದು ಕೇಳಿ, ನಮ್ ಭಾಷೆ ನಾವ್ ಎಷ್ಟು ಪೂಜಿಸ್ತೀವಿ ಅಂದ್ರೆ ಅಷ್ಟು ಬೇರೆ ಭಾಷೆಗೂ ಗೌರವಿಸ್ತೀವಿ. ನಮ್ ಕನ್ನಡ ಭಾಷೆ ಅಂದಾಗ ಅವ್ರು ನೋಡ್ಕೊಂಡು ಅಗತ್ಯ ಇತ್ತ. ಇಲ್ಲಿ ತಿನ್ಕೊಂಡು ಉಣ್ಕೊಂಡು ಎಲ್ಲ ಬಿದ್ದಿರೋದು ಇಲ್ಲೇ. ಕನ್ನಡಿಗರ ಬಗ್ಗೆ ಇವರೆಲ್ಲ ಮಾಡ್ತಾ ಇದಾರೆ. ಇವರೆಲ್ಲ ಬಂದಿಲ್ಲ ನಾಟಕ ಬೇಡ ನಮ್ಮಲ್ಲಿ ಚಲಾಯಿಸಿದ್ರೆ ನಾವು ಯಾರು ಸುಮ್ಮನೆ ಬಿಡಲ್ಲ. ಇವ್ರ ಮೇಲೆ FIR ಮಾಡಿ ಸರ್. ಎಲ್ಲ ಗೊತ್ತಿರುತ್ತೆ, ಗೊತ್ತಿರ್ತೀರ ಇಲ್ಲ ಗೊತ್ತಿದ್ರೆ ಎಷ್ಟು ಬಿಸ್ನೆಸ್ ಮಾಡ್ತಾರಾ? ಸರಿ, ಚೀಪಲ್ಲಿ ಇವಾಗ ಕುತ್ಕೊಳ್ಳಿ, ನಾವೇ ಬರ್ತೀವಿ. ಚೀಪಲ್ಲಿ ಕುತ್ಕೊಳ್ಳಿ, ನಾವು ಬರ್ತೀವಿ. ಮರ್ಯಾದೆಯಿಂದ ಹೇಳೋದಕ್ಕೆ ಕಲಿಬೇಕು. ಸರಿ, ಕರ್ಕೊಳ್ಳಿ. ಏನು ಕೇಳಬೇಕು ಅವ್ರು ಕೇಳಬೇಕು. ಮಂಡಿ ಊರಿ ಮಂಡಿ ನೀರು ಮಾಡಿ ಸಾರಿ ಕೇಳಬೇಕು. ನಾವೆಲ್ಲ ಬಂದಾಗ ಈ ಒಂದು ಮರ್ಯಾದೆ ಬೇಕಾಗಿಲ್ಲ. ಯಾರೇ ಕನ್ನಡಿಗರು ಬಂದಾಗ ಈ ಮರ್ಯಾದೆ ತೋರಿಸ್ಬೇಕು ನೀವು. ಅರ್ಥ ಆಗ್ತಿದ್ಯಾ? ಈ ದುರಾಂಕಾರ ನಿಮ್ಮೂರಲ್ಲಿ ಇಟ್ಕೊಳ್ರಿ, ನಮ್ಮ ಕರ್ನಾಟಕದಲ್ಲ. ಅರ್ಥ ಆಗ್ತಿದ್ಯಾ? ಎಲ್ಲ ಬಂದಿರೋದು ಅತಿಥಿ, ಅಧಿಕಾರ ಚಲಾಯಿಸಕ್ಕಲ್ಲ. ಅರ್ಥ ಆಯ್ತಲ್ಲ? ಇನ್ನು ಮುಂದೆ ಯಾವ ಹೆಣ್ಮಕ್ಳಿಗೂ ನಾನು ಈ ರೀತಿ ಮಾತಾಡೋದಿಲ್ಲ. ತಪ್ಪಾಗೋಯ್ತು. ಇನ್ಮುಂದೆ ನಾವು ಕರ್ನಾಟಕದಲ್ಲಿದ್ದಾಗ ಕನ್ನಡನ ಬಳಸ್ತೀವಿ. ಕನ್ನಡದ ನೆಲ, ಜಲ, ಭಾಷೆ ವಿಚಾರವಾಗಿ ನಾವು ಸಂಪೂರ್ಣ ಗೌರವ ಕೊಡ್ತೀವಿ. ನಾವು ಹೆಣ್ಮಕ್ಳಿಗೆ ತಪ್ಪಾಗಿ ಮಾತಾಡಿದ್ದು ಇನ್ಯಾವತ್ತು ನಾವು ಈ ರೀತಿ ಮಾತಾಡಲ್ಲ. ದಯವಿಟ್ಟು ಕ್ಷಮಿಸಿ. ನಮಸ್ಕಾರ ಮಾಡ್ರಿ. ಕ್ಷಮೆ ಕೇಳಿ. ಏನ್ ಮಾಡಪ್ಪ, ಕ್ಷಮೆ ಕೇಳಿ. ಅವ್ರಿಗೆ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ. SSTV ಸಿನಿಮಾ ಜಗತ್ತಿನ
ಕ್ಷಣ ಕ್ಷಣದ ಸುದ್ದಿಯೊಂದಿಗೆ